ಕೆಎಸ್ ಅಧಿಕಾರಿಗೆ ಬೆದರಿಕೆ ಹಾಕಿ ಅಪ್ಸ್ಕ್ಯಾಂಡ್ ಆಗಿರುವ ಪುಡಾರಿ ರಾಜೀವ್ ಗೌಡ ತಲೆಮರೆಸಿಕೊಂಡು ವಾರಗಳು ಕಳೆದರೂ ಕೂಡ ಇನ್ನೂ ಪತ್ತೆ ಆಗ್ತಾ ಇಲ್ಲ. ಇದರ ನಡುವೆ ರಾಜೀವ್ ಗೌಡ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಹಾಕ್ಕೊಂಡಿದ್ದಾನೆ. ಇದಕ್ಕೆ ತಕರಾರು ಅರ್ಜಿ ಕೂಡ ಸಲ್ಲಿಕೆಯಾಗಿದೆ. ಜಾಮೀನನ್ನು ಕೊಡಬಾರ್ದು ಆತನಿಗೆ ಅಂಥೇಳಿ ಎಸ್ಪಿಪಿ ತಕರಾರು ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಚಿಂತಾಮಣಿಯ 2ನೇ ಅಪರ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ವಿಚಾರಣೆ. ಕಳೆದ ಶನಿವಾರ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕ್ಕೊಂಡಿದ್ದ ರಾಜೀವ್ ಗೌಡ. ಸಂಜೆ ಧಮ್ಕಿ ನಾಯಕ ರಾಜೀವ್ ಗೌಡ ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ. ಶಿಡ್ಲಘಟ್ಟ ನಗರಸಭೆಯ ಪೌರಾಯುಕ್ತೆಗೆ ಬೆದರಿಕೆ ಹಾಕಿದಂತಹ ಪ್ರಕರಣ. ಫೋನ್ ಮಾಡಿ ಆವಾಜ್ ಹಾಕಬೇಕಾದಾಗ ಧಮಕಿ ಹಾಕಬೇಕಾದಂತಹ ಧೈರ್ಯ ಅದಾದ ಮೇಲೆ ಆತನಲ್ಲಿ ಕಾಣಿಸ್ಕೊಳ್ಳಿಲ್ಲ. ಹಾಗಾಗಿ ಭೂಗತ ಆಗಿಬಿಟ್ಟಿದ್ದಾನೆ, ತಲೆಮರೆಸ್ಕೊಂಡು ಬಿಟ್ಟಿದ್ದಾನೆ. ಪೊಲೀಸರು ಅವನಿಗೆ ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ, ಸಿಗ್ತಿಲ್ವಂತೆ ಪಾಪ. ಮತ್ತೊಂದು ಕಡೆ ನಿರೀಕ್ಷಣಾ ಜಾಮೀನನ್ನು ವಕೀಲರ ಮೂಲಕ ಅರ್ಜಿ ಹಾಕ್ಕೊಂಡಿರುವಂಥದ್ದು. ಏನಾಗುತ್ತೆ ಈತನ ಬೇಲ್ ಭವಿಷ್ಯ ಅನ್ನೋದ್ರ ಮೇಲೆ ಈತ ಕಾಣಿಸ್ಕೊಳ್ತಾನಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಡೀಟೇಲ್ಸನ್ನು ಕೊಡೋದಕ್ಕೆ ಮುದ್ದುಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುದ್ದುಕೃಷ್ಣ, ಒಂದು ಕಡೆ ಬೇಲ್ಗೋಸ್ಕರ ಈತ ಹಾಕ್ಕೊಂಡಿರುವಂತಹ ಅರ್ಜಿ, ಮತ್ತೊಂದು ಕಡೆ ಅದಕ್ಕೆ ಆಕ್ಷೇಪಣೆ ಕೂಡ ಸಲ್ಲಿಕೆ ಆಗಿರುವಂತಹದ್ದು, ತಕರಾರು ಕೂಡ ಆಗಿರುವಂತಹದ್ದು ಎಸ್ಪಿಪಿ ಕಡೆಯಿಂದ. ಎಷ್ಟು ಗಂಟೆಗೆ ಬರ್ತಾ ಇದೆ ಅರ್ಜಿ ವಿಚಾರಣೆ ಕೋರ್ಟ್ನಲ್ಲಿ? ಖಂಡಿತ ಪ್ರೇಮ್, ಇವತ್ತು 3 ಗಂಟೆಗೆ ಅರ್ಜಿಯ ವಿಚಾರಣೆ ಆರಂಭ ಆಗಬೇಕಾಗಿದೆ. ಜನವರಿ 17ನೇ ತಾರೀಕು ಜಾಮೀನಿಗಾಗಿ ರಾಜೀವ್ ಗೌಡ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸಿಕೊಂಡಿದ್ರು. ಅವತ್ತು ನ್ಯಾಯಾಧೀಶರು ಪೊಲೀಸ್ ಠಾಣೆಯ ಅಧಿಕಾರಿಯಿಂದ ವರದಿಯನ್ನು ತರಿಸ್ಕೊಳ್ಬೇಕಾಗಿದೆ ಮತ್ತು ಸರ್ಕಾರಿ ಅಭಿಯೋಜಕರಿಗೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಕಾಲಾವಕಾಶನ ಕೊಡಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಈ ಒಂದು ಜಾಮೀನು ಅರ್ಜಿ ವಿಚಾರಣೆಯನ್ನು ಇವತ್ತು 22ಕ್ಕೆ ಮುಂದೂಡಿದ್ರು. ಇವತ್ತು ಬೆಳಗ್ಗೆ ಕೂಡ ವಿಚಾರಣೆಗೆ ಅರ್ಜಿ ಬಂದಿತ್ತು. ಆ ಸಂದರ್ಭದಲ್ಲಿ ಸರ್ಕಾರಿ ಅಭಿಯೋಜಕರಿಗೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅಂತೇಳಿ ಕಾಲಾವಕಾಶನ ಕೊಟ್ಟಿದ್ರೆ ಈಗ 3 ಗಂಟೆಗೆ ಮತ್ತೆ ವಿಚಾರಣೆ ಆರಂಭ ಆಗುತ್ತೆ. ಹಾಗಾಗಿ ಇವತ್ತು ರಾಜೀವ್ ಗೌಡರಿಗೆ ಬೇಲ್ ಸಿಗುತ್ತಾ ಇಲ್ವೋ ಅನ್ನೋಂಥ ರಾಜೀವ್ ಗೌಡರ ಬೇಲ್ ಭವಿಷ್ಯ ಈಗ ನಿರ್ಧಾರ ಆಗಬೇಕಾಗಿದೆ. ಎಲ್ಲರ ಚಿತ್ತ ಕೂಡ ಈಗ ನ್ಯಾಯಾಲಯದತ್ತ ಇರುವಂಥದ್ದು. ಈಗಾಗಲೇ ಕೂಡ ಘಟನೆ ಆಗಿ 10 ದಿನಗಳಾಗ್ತಾ ಬರ್ತಾ ಇದೆ. ಜನವರಿ 12ನೇ ತಾರೀಕು ರಾಜೀವ್ ಗೌಡರು ಕರೆಬಾಡಿ ಅಮೃತ ಗೌಡರಿಗೆ ಬೆದರಿಕೆ ಆಗ್ತಾರೆ. 13ನೇ ತಾರೀಕು ಪ್ರಕರಣ ಬೆಳಕಿಗೆ ಬಂದಿತ್ತು. ಹಾಗಾಗಿ ರಾಜೀವ್ ಗೌಡರು ಯಾವಾಗ ಸಿಗ್ತಾರೆ, ಇವತ್ತಿನ ಬೇಲ್ ಭವಿಷ್ಯ ಏನಾಗುತ್ತೆ ಅನ್ನುವಂತಹ ಕುತೂಹಲ ಮನೆ ಮಾಡಿರುವಂತಹದ್ದು. ಪ್ರೇಮ್, ಥ್ಯಾಂಕ್ ಯು ಮುದ್ದುಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ.